ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನಾನು ಮಧುರಾ ಕನ್ನಡಕವರ ರೀಲೋಡ್ ಚಾನೆಲ್ ಇಂದ ಇವತ್ತೊಂದು ಮಾಡರ್ನ್ ಮತ್ತು ತೊಟ್ಟಿ ಮನೆ ಎರಡರ ಕಾಂಬಿನೇಷನ್ ಫ್ಯೂಸನ್ ಅಂತ ಅನ್ಬಹುದು. ಈ ರೀತಿಯ ಕಾಂಬಿನೇಷನ್ ಇರುವಂತಹ ಒಂದು ಮನೆಯನ್ನ ನೋಡೋಣ. ಈ ಮನೆಯನ್ನ ಕಟ್ಟಿದವರು ಶಂಕರ್ ಭಟ್ ಸರ್. ಅವರ ಸ್ವಂತ ಮನೆ ಇದು. ಅವರೊಬ್ಬರು ಸಿವಿಲ್ ಇಂಜಿನಿಯರ್. ಅವರ ಕನ್ಸ್ಟ್ರಕ್ಷನ್ ಕಂಪನಿ ಇದೆ ಈಶಾನ್ಯ ಬಿಲ್ಡರ್ಸ್ ಅಂತ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಮಂಗಳೂರು, ಪುತ್ತೂರು ಮತ್ತು ಮಡಿಕೇರಿವರೆಗೂ ಇವರ ಸರ್ವಿಸ್ ಕೂಡ ಅವೈಲೇಬಲ್ ಇದೆ. ಈ ಮನೆ ಲೊಕೇಟೆಡ್ ಆಗಿರೋದು ಪುತ್ತೂರಿನಲ್ಲಿ. ಮನೆ ತುಂಬಾನೇ ಚೆನ್ನಾಗಿದೆ. ಈ ಮನೆಯನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಮನೆಯ ಎದುರು ಭಾಗದಲ್ಲಿ ಸಾಕಷ್ಟು ದೊಡ್ಡದಾದಂತಹ ಅಂಗಳ ಬರ್ತಾ ಇದೆ. ಅಂಗಳಕ್ಕೆ ಇಲ್ಲಿ ಇಂಟರ್ಲಾಕಿಂಗ್ ಬ್ರಿಕ್ಸ್ ಅನ್ನ ಹಾಕಿದ್ದಾರೆ. ತುಂಬಾ ಯುನೀಕ್ ಆದಂತಹ ಡಿಸೈನ್ ನ ಕ್ರಿಯೇಟ್ ಮಾಡಿದ್ದಾರೆ. ಬ್ಲಾಕ್ ಮತ್ತೆ ಗ್ರೇ ಮತ್ತೆ ಬ್ರಿಕ್ ರೆಡ್ ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡಿದ್ದಾರೆ. ಎದುರುಗಡೆ ಪಾರ್ಕಿಂಗ್ ಏರಿಯಾ ತಗೊಂಡಿದ್ದಾರೆ. ಸೊ ಇದೊಂದು 3 BHK ಹೌಸ್. ಟೋಟಲ್ ಕನ್ಸ್ಟ್ರಕ್ಟೆಡ್ ಏರಿಯಾ ಅಂದ್ರೆ ಬಿಲ್ಡಪ್ ಏರಿಯಾ ಬಂದು 1500 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರುವಂತದ್ದು. ಸೊ ಎಂಟ್ರೆನ್ಸ್ ಅಲ್ಲಿ 2 ಪಿಲ್ಲರ್ ಕಾಣ್ತಾ ಇದೆ. ನಿಮ್ಗೆ ನೋಡೋಕೆ ವುಡ್ಡಿನ ಪಿಲ್ಲರ್ ತರ ಕಾಣ್ತಾ ಇದೆ, ಬಟ್ ವುಡ್ ಅಲ್ಲ, ಕಾಂಕ್ರೀಟ್ ಅಲ್ಲಿ ಮಾಡಿ ಮೇಲ್ಗಡೆ ಅದಕ್ಕೆ ಸ್ಯಾಂಡ್ ಸ್ಟೋನ್ ಕ್ಲಾಡಿಂಗ್ ಅನ್ನ ಹಾಕಿದ್ದಾರೆ. ಸ್ಯಾಂಡ್ ಸ್ಟೋನ್ ಗಳು ವುಡ್ ಫಿನಿಶ್ ನ ಕೊಡುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. 200 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ವರೆಗೂ ಬೀಳುತ್ತೆ ಅದು ನಿಮ್ಗೆ. ಇನ್ನು ಬೀಮ್ಗೆ ಕಂಪ್ಲೀಟ್ ಆಗಿ ವುಡ್ಜಿ ಬೋರ್ಡ್ ಗಳನ್ನ ಬಳಸಿದ್ದಾರೆ. ವುಡ್ಜಿ ಬೋರ್ಡ್ ಗಳು ಕಂಪ್ಲೀಟ್ ವಾಟರ್ ಪ್ರೂಫ್ ಆಗಿರುತ್ತೆ. ಮತ್ತು ಈ ಮನೆಯಲ್ಲಿ ಫುಲ್ ಇಂಟೀರಿಯರ್, ಹೌದು, ಎಲ್ಲಾ ಇಂಟೀರಿಯರ್ ವುಡ್ಜಿ ಬೋರ್ಡ್ ಇಂದಾನೆ ಬಂದಿದೆ. ನಾನು ಮುಂದೆ ಇಂಟೀರಿಯರ್ ನೋಡ್ತಾ ಹೇಳ್ತಾ ಹೋಗ್ತೀನಿ. ಇನ್ನು ಎಂಟ್ರೆನ್ಸ್ ಅಲ್ಲಿ ಏನು ಸ್ಟೆಪ್ ತಗೊಂಡಿದ್ದಾರೆ ಅಥವಾ ಒಂದು ಪಡ್ಸಾಲೆ ತರ ತಗೊಂಡಿದ್ದಾರೆ. ಲಾಕಾ ರೆಡ್ ಗ್ರಾನೈಟ್ ಅನ್ನ ಬಳಸಿದ್ದಾರೆ. ಲಾಕಾ ರೆಡ್ ಹಾಗೇನೆ ರಾಜಸ್ಥಾನ್ ಮೂಲದ ಗ್ರಾನೈಟ್. ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಅರೌಂಡ್ 200, 250, 280 ರೂಪೀಸ್ ವರೆಗೂ ಪರ್ ಸ್ಕ್ವೇರ್ ಫೀಟ್ ಇರುತ್ತೆ. ಇನ್ನು ಇಲ್ಲಿ ಮಧ್ಯದಲ್ಲಿ ನೀವು ಒಂದು ಕಾರ್ಪೆಟ್ ತರ ಡಿಸೈನ್ ನೋಡಬಹುದು. ಇದು ಕಾರ್ಪೆಟ್ ಅಲ್ಲ, ಬದಲಾಗಿ ಕೇರಳದ ಟೈಲ್ಸ್ ನ ನೋಡಬಹುದು. ಕೇರಳದಲ್ಲಿ ತುಂಬಾ ಯೂಸ್ ಮಾಡುವಂತಹ ಟೈಲ್ಸ್ ಇದು. ಈ ಟೈಲ್ಸ್ ಬಂದು ಇಲ್ಲಿ 6 ಪೀಸ್ ನ ಒಂದು ಕಂಪ್ಲೀಟ್ ಡಿಸೈನ್ ನ ಹಾಕಿದ್ದಾರೆ. ಪರ್ ಪೀಸ್ ನಿಮಗೆ 2000 ರೂಪೀಸ್ ಬೀಳುತ್ತೆ. ಹೌದು, ಪರ್ ಪೀಸ್ 2000 ರೂಪೀಸ್ ಆಗುತ್ತೆ. ಸೊ 12,000 ರೂಪೀಸ್ ವರೆಗೂ ಕೂಡ ಇದೊಂದು ಫುಲ್ ಡಿಸೈನ್ ಗೆ ಆಗಿದೆ. ಇನ್ನು ಡೋರ್ ನ ವಿಷಯಕ್ಕೆ ಬಂದ್ರೆ ಸಾಕಷ್ಟು ದಪ್ಪವಾದಂತಹ ವಾಸ್ ಕಲ್ ತಗೊಂಡಿದ್ದಾರೆ. ಇಲ್ಲಿ ಡೋರ್ ಬೆಲ್ ಹಾಕಿಲ್ಲ, ಬದಲಾಗಿ ಲಿಟರಲಿ ಬೆಲ್ಲನ್ನೇ ಹಾಕಿದ್ದಾರೆ. ನೀವು ನೋಡಬಹುದು ಸುತ್ತಲೂ ಇಲ್ಲಿ ಹೆಬ್ಬಲ್ಸ್. ಹೌದು, ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ತುಂಬಾ ಬಳಸುವಂತಹ ಮರ ಇದು. ತುಂಬಾ ದಪ್ಪದ ಮರಗಳು ಬರುತ್ತೆ. ಅದರ ವಾಸ್ಕಲ್ ನ ತಗೊಂಡಿದ್ದಾರೆ. ಅರೌಂಡ್ 1 ಫೀಟ್ ನಷ್ಟು ಥಿಕ್ ಆಗಿರುವಂತಹ ಸಾಲಿಡ್ ವುಡ್ ನ ವಾಸ್ಕಲ್ ಬರ್ತಾ ಇದೆ. ಮಧ್ಯದಲ್ಲಿ ಟೀಕ್ ವುಡ್ ನ ಡೋರ್ ಬರ್ತಾ ಇದೆ. ಹೌದು, ಕಂಪ್ಲೀಟ್ ಆಗಿ ನಿಮ್ಗೆ ಓಪನೇಬಲ್ ಎರಡೂ ಕಡೆಯಿಂದ ಓಪನ್ ಆಗುವಂತಹ ಡ್ಯುಯಲ್ ಸೈಡ್ ಓಪನೇಬಲ್ ಆಗಿರುವಂತಹ ಡೋರ್ ಬರ್ತಾ ಇದೆ. ಇದ್ರ ಮೇಲೆ ನೀವು ಕಾರ್ವಿಂಗ್ಸ್ ಕೂಡ ನೋಡಬಹುದು. ಕಂಪ್ಲೀಟ್ ಆಗಿ ಗುಬ್ಬಿಯನ್ನ ಮತ್ತೆ ಹ್ಯಾಂಡಲ್ಸ್ ಎಲ್ಲ ತುಂಬಾ ಟ್ರೆಡಿಷನಲ್ ಆಗಿರುವಂತಹ ಡಿಸೈನ್ ಗಳನ್ನ ಇಲ್ಲಿ ತಗೊಂಡಿದ್ದಾರೆ. ಈ ಭಾಗದಲ್ಲಿ ಕನ್ಸ್ಟ್ರಕ್ಷನ್ ಗೆ ಲ್ಯಾಟ್ರೈಟ್ ಸ್ಟೋನ್ ಗಳನ್ನ ಬಳಸ್ತಾರೆ. ಅದು ಸ್ವಲ್ಪ ದಪ್ಪ ಬರುತ್ತೆ. ನಮ್ಮ ಇಟ್ಟಿಗೆಗಳ ತರ ಇರೋದಿಲ್ಲ. ನಮ್ಮ ಹಾಲೋ ಬ್ಲಾಕ್ ಇರಬಹುದು, ಸಾಲಿಡ್ ಬ್ಲಾಕ್ ಇರಬಹುದು, ಬೆಂಗಳೂರು, ಮೈಸೂರು ಕಡೆ ಬಳಸುವಂತಹ ತರ ಇರೋದಿಲ್ಲ. ಬದಲಾಗಿ ತುಂಬಾ ದಪ್ಪ ಬರುತ್ತೆ. ಸೊ ಹಾಗಾಗಿ ವಾಲ್ಸ್ಗಳು ಕೂಡ ತುಂಬಾನೇ ದಪ್ಪ ಬಂದಿದೆ. ಇನ್ನು ವಾಲ್ ಕ್ಲಾಡಿಂಗ್ ನೋಡಬಹುದು. ಇಲ್ಲೂ ಕೂಡ ಅಷ್ಟೇ ಸ್ಯಾಂಡ್ ಸ್ಟೋನ್ ನ ವಾಲ್ ಕ್ಲಾಡಿಂಗ್ ಅನ್ನ ನೋಡಬಹುದು. ಇನ್ನು ಈ ಮನೆಯ ಹೈಲೈಟೆಡ್ ಏರಿಯಾ ಅಥವಾ ಒಳಗಡೆ ಬರ್ತಿದ್ದಾಗೆ ನೀವು ತೊಟ್ಟಿಯನ್ನ ನೋಡಬಹುದು. ತೊಟ್ಟಿ ಅಂದ್ರೆ ಏನು ಅಂದ್ರೆ 4 ಕಡೆಯಿಂದ ಯೂಶುವಲಿ ಏನು ಅಂತ ಮತ್ತು 4 ಕಡೆಯಿಂದ ಮನೆಗಳ ಏನಿರೋದು ಅಂದ್ರೆ ರೂಫ್ ಇರೋದು. ಈ ತರ ಸ್ಲೈಡ್ ಆಗಿ ಹಂಚುಗಳನ್ನ ಹಾಕೋರು, ಮಧ್ಯದಲ್ಲಿ ಓಪನ್ ಬಿಡೋರು. ಮಳೆಗಾಲದಲ್ಲಿ ನೀರ್ ಬೀಳ್ತಾ ಇತ್ತು, ಬಟ್ ಇಲ್ಲಿ ಹಾಗಲ್ಲ. ಇಲ್ಲಿ ಓಪನೇಬಲ್ ಕೊಟ್ಟಿದ್ದಾರೆ, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ನೋಡಬಹುದು ನೀವು ಕೆಳಗಡೆ ಫ್ಲೋರಿಂಗ್ ಏನಿದೆಯಲ್ಲ, ಇಲ್ಲಿ ಲಾಕಾ ರೆಡ್ ಗ್ರಾನೈಟ್ ಮಧ್ಯ ಮತ್ತೆ ಅದೇ ರೀತಿಯ ಟೈಲ್ಸ್ ಗಳನ್ನ ಬಳಸಿದ್ದಾರೆ. ಕೇರಳ ಟೈಲ್ಸ್ ಅಂತ ಹೇಳ್ಬೋದು. ಬಟ್ ಇಲ್ಲಿ 4 ಪೀಸ್ ಇದೆ. 2x2 ನ 4 ಪೀಸ್ ನ ಈ ಡಿಸೈನ್ ನ ಕ್ರಿಯೇಟ್ ಮಾಡಿದೆ. ಇನ್ನು ತೊಟ್ಟಿಯ ಸೈಜ್ ಬಂದ್ರೆ 6x6 ಅಳತೆಯ ತೊಟ್ಟಿ ಸಿಗ್ತಾ ಇದೆ. ಮಧ್ಯದಲ್ಲಿ 2 ಸ್ಟೆಪ್ ಇಳಿಯುವಂತಹ ಒಂದು ಮಾಡಿದ್ದಾರೆ, ಗುಂಡಿ ತರ ಮಾಡಿದ್ದಾರೆ. ಆ ಜಾಗ ಏನಿದೆ ಅಲ್ಲ, ಅಲ್ಲಿ ಮೇಲ್ಗಡೆ ಬ್ಲಾಕ್ ಕಲರ್ ಗ್ರಾನೈಟ್ ನ ಹಾಕಿದ್ದಾರೆ. ಫ್ಲೋರಿಂಗ್ ಗೆ ಲಾಕಾ ರೆಡ್ ಹಾಕಿದ್ದಾರೆ, ಮತ್ತೆ ಮೇಲ್ಗಡೆ ಲಾಕಾ ರೆಡ್ ಹಾಕಿದ್ದಾರೆ. ಸುತ್ತಲೂ ಗ್ಲಾಸ್ ಹಾಕಿದ್ದಾರೆ. ಮೇಲ್ಗಡೆ ನಿಮ್ಗೆ ವುಡ್ಜಿ ಬೋರ್ಡ್ ನ ಒಂದು ಇದನ್ನ ತಗೊಂಡಿದ್ದಾರೆ. ವುಡ್ಜಿ ಬೋರ್ಡ್ ಮೇಲೆ ಅದು ಫ್ರೇಮ್ ಆಗಿದೆಯೇನೋ, ಅದು ಸ್ಟ್ಯಾಂಡ್ ಆಗಿದೆಯೇನೋ ಎನ್ನುವಂತಹ ಲುಕ್ ಅನ್ನ ಕ್ರಿಯೇಟ್ ಮಾಡೋಕ್ಕಾಗಿ ವುಡ್ಜಿ ಬೋರ್ಡ್ ನ ಬಾರ್ಡರ್ ನ ತಗೊಂಡಿದ್ದಾರೆ. ಮೇಲ್ಗಡೆ ಮತ್ತೆ ಲಾಕಾ ರೆಡ್ ಕಟ್ಟೆಯನ್ನ ಕೂಡ ಕೊಟ್ಟಿದ್ದಾರೆ. ಸುತ್ತಲೂ 4 ಪಿಲ್ಲರ್ಸ್ ಬರ್ತಾ ಇದೆ. 4 ಪಿಲ್ಲರ್ಸ್ ಗಳಿಗೆ ಲ್ಯಾಟ್ರೈಟ್ ಸ್ಟೋನ್ ಗಳ ಕ್ಲಾಡಿಂಗ್ ಅನ್ನ ಹಾಕಿದೆ. ಅಂದ್ರೆ ಸ್ಟೋನ್ ಕಂಪ್ಲೀಟ್ ಆಗಿ ಹಾಕಿಲ್ಲ. ಆ ಸ್ಟೋನ್ ನ ಟೈಲ್ಸ್ ಗಳು ಬರುತ್ತೆ. ಅರೌಂಡ್ 110 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ವರೆಗೂ ಆಗುತ್ತೆ. ಆ ರೀತಿಯ ಟೈಲ್ಸ್ ಗಳನ್ನ ಇಲ್ಲಿ ಪಿಲ್ಲರ್ ಗಳಿಗೆ ಯೂಸ್ ಮಾಡಿದ್ದಾರೆ.
ಇನ್ನು ಮೇಲ್ಗಡೆ ಏನು 4 ಸೈಡ್ ಅಲ್ಲಿ ಬೀಮ್ ಬರ್ತಾ ಇದೆ. ಬೀಮ್ಗೂ ಕೂಡ ಉಡ್ಜಿ ಬೋರ್ಡ್ ನ ಕವರಿಂಗ್ ಅನ್ನ ಕೊಟ್ಟಿದ್ದಾರೆ ಎಲ್ಲಾ ಕಡೆನೂ. ಅಷ್ಟೇ ಅಲ್ಲದೆ ಒಳಗಡೆ ನೀವೇನು ಕಾರ್ವಿಂಗ್ ವರ್ಕ್ ತರ ನೋಡ್ತಾ ಇದ್ದೀರಾ, ತೋರಣದ ವರ್ಕ್ ತರ ಮಾಡಿದಾರಲ್ಲ ಒಳಗಡೆ, ಆ ತೋರಣದ ವರ್ಕ್ ಕೂಡ ಉಡ್ಜಿ ಬೋರ್ಡ್ ಅಲ್ಲಿ ಮಾಡಿರೋದು. ಹೌದು, ಉಡ್ಜಿ ಬೋರ್ಡ್ ನ ಈ ರೀತಿಯಲ್ಲೂ ಬಳಸಬಹುದು ಅನ್ನೋದನ್ನ ಈ ಮನೆಯಿಂದ ನೋಡಿ ನೀವು ತಿಳ್ಕೊಳ್ಬಹುದು. ಇದರಲ್ಲಿ ಓಪನ್ ಏನಿದೆ ಆ ಏರಿಯಾದಲ್ಲಿ ನೀವು ನೋಡಬಹುದು ಮ್ಯಾಂಗ್ಳೂರ್ ಹಂಚಿನ ಟೈಲ್ಸ್ ಗಳನ್ನ ಹಾಕಿದ್ದಾರೆ. ಅದ್ರ ಮೇಲೆ SS ನ ಕಂಬಿಗಳನ್ನ ಕೊಟ್ಟಿದ್ದಾರೆ. SS ನ ಕಂಬಿ ಸೇಫ್ಟಿಗೆ ಅಂತ ಅನ್ಬೋದು ಕೊಟ್ಟಿದ್ದಾರೆ. ಇನ್ನು ಅದ್ರ ಮೇಲೆ ಏನ್ ಬರುತ್ತೆ, ಅದ್ರ ಮೇಲೆ ಟಫನ್ ಗ್ಲಾಸ್ ನ ಸ್ಲೈಡರ್ ಬರುತ್ತೆ. ಸ್ಲೈಡರ್ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಿಮಗೆ ಸ್ಲೈಡರ್ಗೆ ನೀವು ರಿಮೋಟ್ ಕಂಟ್ರೋಲ್ ಬರುತ್ತೆ. ರಿಮೋಟ್ ಕಂಟ್ರೋಲ್ ಅಲ್ಲಿ ಆಕ್ಸೆಸ್ ಮಾಡ್ಕೊಳ್ಬಹುದು. ಅದನ್ನೇ ನಾನು ಹೇಳಿದ್ದು, ಇದು ಟ್ರೆಡಿಷನಲ್ ಲುಕ್ ಇರುವಂತಹ ಮಾಡರ್ನ್ ಮನೆ ಅಂತ. ಸೊ ನೋಡ್ಬೋದು ನೀವು, ರಿಮೋಟ್ ಅನ್ನ ಪ್ರೆಸ್ ಮಾಡಿದ್ರೆ ಮೇಲ್ಗಡೆ ತಾನಾಗಿ ಕ್ಲೋಸ್ ಆಗುತ್ತೆ. ಎಲ್ಲಿಂದ ಬೇಕಾದ್ರೂ ಮಾಡಬಹುದು, ಯಾಕಂದ್ರೆ ಮೊಬೈಲ್ ಆಕ್ಸೆಸ್ ಇದೆ ಇದಕ್ಕೆ. ನೀವು ಎಲ್ಲ ಹೊರಗಡೆ ಇದ್ದು ಕೂಡ ಕ್ಲೋಸ್ ಮಾಡಬೇಕು, ಓಪನ್ ಮಾಡಬೇಕು ಅಂದ್ರೂ ಕೂಡ ಅದಕ್ಕೆ ಆಕ್ಸೆಸ್ ಸಿಗುತ್ತೆ. ಸೊ ಒಂದು ಫ್ಯೂಚರಿಸ್ಟಿಕ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ನ ಇದರಲ್ಲಿ ಇಂಟಿಗ್ರೇಟ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಬಹುದು. ಮಲೆನಾಡು ಕರಾವಳಿ ಭಾಗದಲ್ಲಿ ಹೆಚ್ಚು ಮಳೆ ಆಗೋದ್ರಿಂದ ಇದನ್ನ ಬೇಕಾದಾಗ ಯೂಸ್ ಮಾಡ್ಕೊಳ್ಬಹುದು. ಬಟ್ ಆದ್ರೆ ಹ್ಯೂಮಿಡಿಟಿ ಜಾಸ್ತಿ ಇರೋದ್ರಿಂದ ಸಮ್ಮರ್ ಅಲ್ಲಿ ಓಪನ್ ಮಾಡಿದ್ರೆ ಒಳ್ಳೆ ತಂಪು ಗಾಳಿ ಬೀಸ್ತಾ ಇರುತ್ತೆ ಅನ್ಬೋದು. ಇನ್ನು ದೇವ್ರ ಮನೆಯ ವಿಷಯಕ್ಕೆ ಬಂದ್ರೆ ತುಂಬಾ ಸೂಪರ್ ಆಗಿರುವಂತಹ ದೇವ್ರ ಮನೆಯ ಡೋರ್ ಅನ್ನ ನೋಡಬಹುದು. ಇನ್ನು ಡೋರ್ ನ ಸೈಜ್ ಗೆ ಬಂದ್ರೆ 4x7 ಅಳತೆಯ ಡೋರ್ ಬರ್ತಾ ಇದೆ. ಡಬಲ್ ಫೋಲ್ಡ್ ಆಗುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ಒಂದ್ಸರಿ ಬೇಕಾದ್ರೂ ಓಪನ್ ಮಾಡ್ಕೋಬಹುದು, ಇಲ್ಲ ಕಂಪ್ಲೀಟ್ ಆಗಿ ಅಷ್ಟು ಫುಲ್ ಓಪನ್ ಮಾಡ್ಕೊಳ್ಬಹುದು. 2 ಸರಿ ಓಪನ್ ಮಾಡೋಕೆ ಆಪ್ಷನ್ ಇದೆ. ದೇವ್ರ ಮನೆಯ ಈ ಡೋರ್ಗಳೇನಿದೆಯಲ್ಲ, ಇಲ್ಲಿ ಬಳಸಿರುವಂತಹ ವುಡ್ ಬಂದು ಹಲ್ಸು. ಆಗ್ಲೇ ಹೇಳಿದಾಗೆ ಕರಾವಳಿ ಮಂಗಳೂರು ಭಾಗದಲ್ಲಿ ಹೆಬ್ಬಲ್ಸು, ಹಲ್ಸು ಈ ರೀತಿಯ ವುಡ್ಗಳನ್ನ ಬಳಸೋದು ಜಾಸ್ತಿ. ಅದರಲ್ಲೂ ದೇವ್ರ ಮನೆಯ ಡೋರ್ಗಳನ್ನ ಹಲ್ಸಿಂದಾನೇ ಮಾಡೋದು ಹೆಚ್ಚು. ಇನ್ನು ದೇವ್ರ ಮನೆಯ ಸೈಜ್ ಬಂದ್ರೆ 6x6 ಅಳತೆಯ ದೇವ್ರ ಮನೆ ಬರ್ತಾ ಇದೆ. ಕೆಳಗಡೆ ಗ್ರಾನೈಟ್ ಹಾಕಿದ್ದಿದೆ. ಮೇಲ್ಗಡೆ ನಿಮ್ಗೆ ವೈಟ್ ಕಲರ್ ಇಟಾಲಿಯನ್ ಮಾರ್ಬಲ್ ಲುಕ್ ಇರುವಂತಹ ಟೈಲ್ಸ್ ಅನ್ನ, ವಿಟ್ರಿಫೈಡ್ ಟೈಲ್ಸ್ ಅನ್ನ ಬಳಸಿದ್ದಾರೆ ಅಂತ ಹೇಳಬಹುದು. ಇನ್ನು ಡೋರ್ ನ ಕಾಸ್ಟ್ ವಿಷಯಕ್ಕೆ ಬಂದ್ರೆ ಕಂಪ್ಲೀಟ್ ಆಗಿ ಡೋರ್, ವಾಸ್ಕಲ್ ಎಲ್ಲ ಸೇರಿ ಅರೌಂಡ್ 60,000 to 70,000 ಆಗಿದೆ ಅಂತ ಹೇಳಿದ್ದಾರೆ. ಮನೆಯಲ್ಲಿ ಪೂರ್ವ ದಿಕ್ಕಿಗೆ ಮತ್ತೊಂದು ಬಾಗಿಲಿದೆ. ಈ ಬಾಗಿಲು ಕೂಡ ಅಷ್ಟೇನೆ ಟೀಕ್ ವುಡ್ ನ ಡೋರ್ ಬರ್ತಾ ಇದೆ. ಹೆಬ್ಬಲ್ಸಿನ ವಾಸ್ಕಲ್ ಬರ್ತಾ ಇದೆ. ಡೋರ್ ಮೇಲೆ ನೋಡಬಹುದು ಸೂಪರ್ ಆಗಿ ಗುಬ್ಬಿಗಳನ್ನೆಲ್ಲ ಹಾಕಿದ್ದಾರೆ. ಕಾರ್ವಿಂಗ್ ಡಿಸೈನ್ ಕೂಡ ಇದೆ. ಇನ್ನು ಇಲ್ಲಿ ನೀವು ಹೊರಗಡೆ ಬಂದ್ರೆ ಇಲ್ಲೂ ಒಂದು ಚಿಕ್ಕದಾದಂತಹ ಒಂದು ಕೆನಾಫೆ ಅಥವಾ ಪಡಸಾಲೆ ತರ ತಗೊಂಡಿದ್ದಾರೆ. ಇಲ್ಲಿ 2 ಪಿಲ್ಲರ್ ಬರ್ತಾ ಇದೆ. 2 ಪಿಲ್ಲರ್ಗಳು ಕಲ್ಲಿನ ಕಂಬಗಳು. ಹೌದು, ಸ್ಟೋನ್ ಒಂದು ಪಿಲ್ಲರ್ ಗಳನ್ನ ಯೂಸ್ ಮಾಡಿದ್ದಾರೆ. ಇದು ಸ್ಟೋನ್ ಪಿಲ್ಲರ್ ಮೇಲೆ ನಿಂತಿಲ್ಲ. ಮೇಲೆ ಏನು ಸ್ಲ್ಯಾಬ್ ಇದೆ ಅದು ಸ್ಟೋನ್ ಪಿಲ್ಲರ್ ಮೇಲೆ ನಿಂತಿಲ್ಲ. ಸುಮ್ಮನೆ ಡಿಸೈನ್ಗೆ ಅಂತ ಲುಕ್ ಕೊಟ್ಟಿದ್ದಾರೆ ಅಷ್ಟೇನೆ. ಬಟ್ ಅದು ಕಂಪ್ಲೀಟ್ ಆಗಿ ನಿಂತಿರೋದು ಕ್ಯಾಂಟಿ ಪಿಲ್ಲರ್ಸ್ ಅಂತ ಏನ್ ಹಾಕ್ತಾರೆ ಅದ್ರ ಬೇಸಿಸ್ ಮೇಲೆ ನಿಂತಿದೆ. ಅವರೊಬ್ರು ಇಂಜಿನಿಯರ್, ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ, ಕಂಪ್ಲೀಟ್ ಆಗಿ ಸ್ಟ್ರಕ್ಚರಲ್ ನಾಲೆಜ್ ಇರೋದ್ರಿಂದ ಅವರು ಒಂದು ಇಷ್ಟು ಸುಂದರವಾದಂತಹ ಮನೆಯನ್ನ ಕಟ್ಟೋಕೆ ಸಾಧ್ಯವಾಗಿದೆ ಅಂತ ಹೇಳಬಹುದು. ಇನ್ನು ಒಂದು 20% ವರ್ಕ್ ಬಾಕಿ ಇದೆ. ಇಲ್ಲಿ ನೋಡಬಹುದು ವಾಲ್ ಕ್ಲಾಡಿಂಗ್ ಗೆ ಲ್ಯಾಟ್ರೆಕ್ಸ್ ಸ್ಟೋನ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಅದನ್ನ ನಾನು ಅವಾಗಲೇ ಹೇಳಿದೆ, ಪಿಲ್ಲರ್ ಯೂಸ್ ಮಾಡಿದ್ರು ಲ್ಯಾಟ್ರೆಕ್ಸ್ ಸ್ಟೋನ್. ಇಲ್ಲೂ ಕೂಡ ಅದನ್ನೇ ವಾಲ್ ಕ್ಲಾಡಿಂಗ್ ಗೆ ಯೂಸ್ ಮಾಡಿದ್ದಾರೆ. ಇಲ್ಲಿ ಕಿಚನ್ ಗೆ ಎಂಟ್ರೆನ್ಸ್ ಆಗುವ ಜಾಗದಲ್ಲಿ ನಿಮ್ಗೆ ಡೈನಿಂಗ್ ಏರಿಯಾ ಬರ್ತಾ ಇದೆ. ಇಲ್ಲಿ ನೀವು ಡೈನಿಂಗ್ ಟೇಬಲ್ ಮುಂದೆ ಇನ್ನು ವರ್ಕ್ ಫಿನಿಶ್ ಆಗಿಲ್ಲ ಇದರಿಂದ ಮುಂದೆ ಡೈನಿಂಗ್ ಟೇಬಲ್ ನ ಪ್ಲೇಸ್ ಮಾಡ್ಕೊಳ್ಬಹುದು ಇವರು. ಇಲ್ಲಿ ಕಂಪ್ಲೀಟ್ ಆಗಿ ಕಿಚನ್ ನಲ್ಲಿ ಬಳಸಿರುವಂತಹ ಎಲ್ಲ ವುಡ್ ವರ್ಕ್, ಯಾವುದೇ ಫ್ಲೈವುಡ್ ಅಥವಾ ಅಲ್ಯೂಮಿನಿಯಂ ಅಲ್ಲ, ಬದಲಾಗಿ ಉಡ್ಜಿ ಬೋರ್ಡ್ ಗಳನ್ನ ಬಳಸಿ ಕಂಪ್ಲೀಟ್ ಆಗಿ ಇಂಟೀರಿಯರ್ ಮಾಡಿದ್ದಿದೆ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ಉಡ್ಜಿ ಬೋರ್ಡ್ ಅಲ್ಲಿ ಇಂಟೀರಿಯರ್ ಮಾಡಿದ್ದಾರೆ. 14x12 ಅಳತೆಯ ಕಿಚನ್ ಬರ್ತಾ ಇದೆ. ಈ ಕಂಪ್ಲೀಟ್ ಇಂಟೀರಿಯರ್ ಮಾಡಿದ್ದು ವಿ ಟಚ್ ಎನ್ನುವಂತಹ ಕಂಪನಿಯವರು. ಇವರ ಸರ್ವಿಸ್ ಗಾಗಿ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿದ್ರೆ ಅವರು ನಿಮ್ಗೆ ಈ ರೀತಿಯ ಒಂದು ಉಡ್ಜಿ ಬೋರ್ಡ್ ಇಂಟೀರಿಯರ್ ವರ್ಕ್ ನ ಮಾಡ್ಕೊಡ್ತಾರೆ. ಉಡ್ಜಿ ಬೋರ್ಡ್ ಯಾಕೆ ಅಂದ್ರೆ ಇದು ವಾಟರ್ ಮಾಯಿಶ್ಚರ್ ಪ್ರೂಫ್ ಇರುತ್ತೆ, ಮಾಯಿಶ್ಚರ್ ರೆಸಿಸ್ಟೆಂಟ್ ಅಲ್ಲ. ನೀರಿಗೆ ಇದಕ್ಕೆ ಯಾವುದಕ್ಕೂ ಇದು ರಿಯಾಕ್ಟ್ ಮಾಡೋದಿಲ್ಲ. ಸೊ ಎಲ್ಲಿ ಹೆಚ್ಚು ಮಳೆ ಆಗುತ್ತಲ್ಲ ಆ ಭಾಗದಲ್ಲಂತೂ ಇದು ಬೆಸ್ಟ್ ಹೇಳಿ ಮಾಡಿಸಿದ್ದು ಅಂತ ಅನ್ಬಹುದು. ಹೆಚ್ಚು ಮಳೆ ಆಗಲಿ ಈ ರೀತಿಯ ಮಟೀರಿಯಲ್ಗೆ ಹೋಗೋದು ತುಂಬಾನೇ ಒಳ್ಳೆಯದು. ಮಾಯಿಶ್ಚರ್ಗೆ ಯಾವುದೇ ರೀತಿಯ ರಿಯಾಕ್ಟ್ ಆಗೋದಿಲ್ಲ. ವಿ ಟಚ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಕಿಚನ್ ನ ಮೇಲ್ಭಾಗದಲ್ಲಿ ಲಾಫ್ಟ್ ಬರ್ತಾ ಇದೆ. ಅದರ ಕೆಳಗಡೆ ಒಂದು ಸ್ಟೋರೇಜ್ ಯೂನಿಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಕಿಚನ್ ಕೌಂಟರ್ ಕೂಡ ನೋಡಬಹುದು. ಕಿಚನ್ ಕೌಂಟರ್ ಮೇಲ್ಭಾಗದಲ್ಲಿ ಸಾಕಷ್ಟು ಎತ್ತರದವರೆಗೆ ಟೈಲ್ಸ್ ಅನ್ನ ಹಾಕಿದ್ದಾರೆ. ಇಲ್ಲಿ SS ನ ಕಿಚನ್ ಸಿಂಕ್ ಅನ್ನ ತಗೊಂಡಿದ್ದಾರೆ. SS ಕ್ವಾರ್ಟ್ಸ್ ಬೆಟರ್ ಅಂತ ಅಂತೀನಿ ನಾನು. ಸೊ ನೆಕ್ಸ್ಟ್ ನಾವು ಬರ್ತಾ ಇರೋದು ಸ್ಟೇರ್ ಕೇಸ್ ನ ಭಾಗಕ್ಕೆ. ಸ್ಟೇರ್ ಕೇಸ್ ನಲ್ಲೂ ಅಷ್ಟೇನೆ ಇಲ್ಲೂ ಕಂಪ್ಲೀಟ್ ಆಗಿ ನೀವು ರೈಲಿಂಗ್ಸ್ ನ ನೋಡಬಹುದು. ಇಲ್ಲಿ ರೈಲಿಂಗ್ಸ್ ನ ವಿಚಾರಕ್ಕೆ ಬಂದ್ರೆ ಸಾಮಾನ್ಯವಾಗಿ ನಾವು
ಸ್ಟೀಲ್ ನ ರೇಲಿಂಗ್ಸ್ ನ ನೋಡಿರ್ತೀವಿ, ವುಡ್ ನ ರೇಲಿಂಗ್ಸ್ ನ ನೋಡಿರ್ತೀವಿ, ಬಟ್ MS ನ ರೇಲಿಂಗ್ಸ್ ನ ನೋಡಿರ್ತೀವಿ, SS ನ ರೇಲಿಂಗ್ಸ್ ನ ನೋಡಿರ್ತೀವಿ. ಬಟ್ ಇಲ್ಲಿ ವುಡ್ಸಿ ಬೋರ್ಡ್ ನದ್ದೇ ರೇಲಿಂಗ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ತುಂಬಾ ಸುಂದರವಾದಂತಹ ರೇಲಿಂಗ್ಸ್ ನ ನೀವು ಇಲ್ಲಿ ನೋಡಬಹುದು. ಮಧ್ಯದಲ್ಲೂ ಕೂಡ ಅಷ್ಟೇ ವುಡ್ಸಿ ಬೋರ್ಡ್ ನಲ್ಲೇ ಅದ್ರ ಮೇಲೆ CNC ಮಾಡಿ ಮಧ್ಯದಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಸೈಡ್ ಅಲ್ಲಿ 2 ಕಂಬಗಳೇನ್ ಬರ್ತಾ ಇದೆ, ಆ ಕಂಬಗಳ ಮೇಲ್ಭಾಗದಲ್ಲಿ ನಿಮ್ಗೆ ಗುಬ್ಬಿಯನ್ನ ಕೊಟ್ಟಿದ್ದಾರೆ, ಕಾಪರ್ನ ಗುಬ್ಬಿಗಳನ್ನ ಕೊಟ್ಟಿದ್ದಾರೆ ಮತ್ತು ಆ ಕಂಬಗಳಿಗೆ ಕಾಪರ್ನ ಒಂದು ಶೀಟ್ ಗಳನ್ನ ಡಿಸೈನ್ ಗಳನ್ನ ಇಂಟಿಗ್ರೇಟ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ನ ಕೆಳಭಾಗದಲ್ಲಿ ಏನು ಸ್ಪೇಸ್ ಸಿಗ್ತಾ ಇದೆ ಅಲ್ಲಿ ಒಂದು ವಾಶ್ ಬೇಸಿನ್ ಹಾಕಿದ್ದಾರೆ, ಅಂದ್ರೆ ಒಂದು ವ್ಯಾನಿಟಿ ತರ ಕೊಟ್ಟಿದ್ದಾರೆ. ಮೇಲ್ಗಡೆ ಒಂದು ಟಚ್ ಮಿರರ್ ನ ಕೊಟ್ಟಿದ್ದಾರೆ. ಸುತ್ತಲೂ ನೋಡಬಹುದು ವುಡನ್ ಫಿನಿಶಿಂಗ್ ಟೈಲ್ಸ್ ಅನ್ನ ಹಾಕಿದ್ದಾರೆ. ಈ ಸ್ಟೇರ್ ಕೇಸ್ ನ ಕೆಳಭಾಗದಲ್ಲಿ ನಿಮ್ಗೆ ಇದು ಏನಂದ್ರೆ UPS ಗೆ ಒಂದು ಪವರ್ ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ UPS ನ ಇಟ್ಕೊಳ್ಬಹುದು. ಇನ್ನು ಪಕ್ಕದಲ್ಲಿ ಒಂದು ವಾಶ್ರೂಮ್ ಬರ್ತಾ ಇದೆ. ಈ ವಾಶ್ರೂಮ್ ನ ವಿಶೇಷತೆ ಏನು ಅಂದ್ರೆ ಇಲ್ಲಿ ಇಂಡಿಯನ್ ವೆಸ್ಟರ್ನ್ ಎರಡೂ ಕೊಟ್ಟಿದ್ದಾರೆ, 2 ರೀತಿಯ ಕಮೋಡ್ ಅನ್ನ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಗೆ ಇಲ್ಲಿ ಆಂಟಿ ಸ್ಕಿಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ನು ಮುಂದೆ ಬಂದ್ರೆ ನಾವು ಟಿವಿ ಯೂನಿಟ್ ನ ನೋಡ್ತೀವಿ. ಟಿವಿ ಯೂನಿಟ್ ನ ಎದುರು ಭಾಗದಲ್ಲೂ ಅಷ್ಟೇ ಕೇರಳ ಟೈಲ್ಸ್ ಏನಂದ್ರೆ ಅದರ 4 ಪೀಸ್ ಟೈಲ್ಸ್ ಒಂದು ಡಿಸೈನ್ ಇಲ್ಲೂ ಕೂಡ ಹಾಕಿದ್ದಾರೆ. ಇನ್ನು ಟಿವಿ ಯೂನಿಟ್ ಕೂಡ ವುಡ್ಸಿ ಬೋರ್ಡ್ ನಲ್ಲೇ ಮಾಡಿರುವಂತದ್ದು. ಟಿವಿ ಯೂನಿಟ್ ಪಕ್ಕದಲ್ಲಿ ಒಂದು ಶೋಕೇಸ್ ತರ ಮಾಡಿದ್ದಾರೆ. ಹೌದು, ಎಲ್ಲವೂ ವುಡ್ಸಿ ಬೋರ್ಡ್ ನಲ್ಲೇ ಮಾಡಿರುವಂತದ್ದು. ವಾಲ್ ಕ್ಲಾಡಿಂಗ್ ಗೆ ಏನು ಟೈಲ್ಸ್ ನ ಹಾಕಿದ್ದಾರೆ. ಟೈಲ್ಸ್ ಮಧ್ಯದಲ್ಲಿ ಗೋಲ್ಡನ್ ಬೀಡಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಒಂದು ಯುನೀಕ್ ಐಡಿಯಾಗಳು. ಇವುಗಳನ್ನ ನೀವು ನಿಮ್ಮ ಮನೆಯಲ್ಲಿ ಇಂಟಿಗ್ರೇಟ್ ಮಾಡ್ಕೊಳ್ಬಹುದು. ಸಿಂಪಲ್ ಆಗಿ ವುಡ್ಸಿ ಬೋರ್ಡ್ ಗಳಲ್ಲಿ ಇಲ್ಲಿ ಒಂದು ಟಿವಿ ಯೂನಿಟ್ ನ ಮಾಡಿದ್ದಾರೆ. ಬಟ್ ಟಿವಿ ಯೂನಿಟ್ ನ ಮೇಲ್ಭಾಗದಲ್ಲಿ CNC ಕಟಿಂಗ್ ಡಿಸೈನ್ ನಲ್ಲಿ ಒಂದು ಇದು ಕೊಟ್ಬಿಟ್ಟು ಒಂದು ಬಾರ್ಡರ್ ಕೊಟ್ಬಿಟ್ಟು ಆ ಬಾರ್ಡರ್ ಹಿಂದ್ಗಡೆ ಲೈಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅದಷ್ಟು ಜಾಗ ವೈಟ್ ಅಲ್ಲಿ ಏನ್ ಬರ್ತಾ ಇದೆ ತುಂಬಾ ಹೈಲೈಟೆಡ್ ಆಗಿ ಕಾಣ್ತಾ ಇದೆ. ಸೊ ಟಿವಿ ಯೂನಿಟ್ ಒಂದು ಪಾರ್ಟಿಷನ್ ತರನು ಕೂಡ ವರ್ಕ್ ಮಾಡ್ತಾ ಇದೆ. ಬಿಕಾಸ್ ಇಲ್ಲಿ 2 ಬೆಡ್ರೂಮ್ ಗಳು ಬರ್ತಾ ಇದೆ. ಸೊ ಪ್ರೈವೇಸಿ ಮೇಂಟೈನ್ ಆಗುತ್ತೆ ಆ ಜಾಗದಲ್ಲಿ. ಟಿವಿ ಯೂನಿಟ್ ಇರೋದ್ರಿಂದ ಮುಂದೆ ಇದ್ರೂ ಕೂಡ ಹಿಂದೆ ಯಾರು ಓಡಾಡ್ತಾರೆ ಮಾಡ್ತಾರೆ ಅನ್ನೋದು ಅಷ್ಟು ಗೊತ್ತಾಗೋದಿಲ್ಲ. ಇಲ್ಲಿ 2 ಬೆಡ್ರೂಮ್ ಬರ್ತಾ ಇದೆ, ಒಂದು ಗೆಸ್ಟ್ ಬೆಡ್ರೂಮ್ ಮತ್ತು ಒಂದು ಮಾಸ್ಟರ್ ಬೆಡ್ರೂಮ್. ಇನ್ನು ಗೆಸ್ಟ್ ಬೆಡ್ರೂಮ್ ನೋಡಬಹುದು. ಗೆಸ್ಟ್ ಬೆಡ್ರೂಮ್ ನ ಸೈಜ್ ಬಂದು 10x9 ಬರ್ತಾ ಇದೆ. ಇಲ್ಲಿ ಬಳಸಿರುವಂತಹ ಡೋರ್ ಗಳು ಯಾವುದು? ಹೌದು, ಇಲ್ಲಿ ಬಳಸಿರುವಂತಹ ಡೋರ್ ಗಳು ಸ್ಟೀಲ್ ಡೋರ್ಸ್ ಗಳು. ಹೌದು, ಮೆಟಲ್ ಡೋರ್ಸ್, ಸ್ಟೀಲ್ ಮೆಟಲ್ ಡೋರ್ಸ್ ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಈ ಕಂಪ್ಲೀಟ್ ಡೋರ್ ಒಂದು 9,000 to 10,000 ಆಗುತ್ತೆ ನಿಮ್ಗೆ. ಈ ರೀತಿಯ ಡೋರ್ ಗಳನ್ನ ಬಳಸೋದು ತುಂಬಾನೇ ಒಳ್ಳೆಯದು. ಮೇನ್ ಡೋರ್ಗೂ ಕೂಡ ಬಳಸಬಹುದು. ಔಟ್ಸ್ಕರ್ಟ್ಸ್ ಅಲ್ಲಿ ಇದೀರಾ, ಸೇಫ್ಟಿ ಬೇಕು ಅಂದ್ರೆ ಕೂಡ ನೀವು ಮೇನ್ ಡೋರ್ಗೂ ಈ ರೀತಿಯ SS ನ ಡೋರ್ ಗಳನ್ನ ಬಳಸಬಹುದು. ಬಂದ್ರೆ ನಾವು ಮಾಸ್ಟರ್ ಬೆಡ್ರೂಮ್ ನೋಡ್ತಾ ಇದೀವಿ. ಇದೊಂದು 14x12 ಅಳತೆ ದೊಡ್ಡದಾದಂತಹ ಮಾಸ್ಟರ್ ಬೆಡ್ರೂಮ್ ಬರ್ತಾ ಇದೆ. ವುಡ್ಸಿ ಬೋರ್ಡ್ ಅಲ್ಲಿ ಇಂಟೀರಿಯರ್ ಮಾಡಿದ್ದಾರೆ. ಇಲ್ಲೂ ಒಂದು ವಾಶ್ರೂಮ್ ಬರ್ತಾ ಇದೆ. ಇಲ್ಲಿ ಕಂಪ್ಲೀಟ್ ಆಗಿ ನೀವು ನೋಡಬಹುದು ಜಾಗ್ವಾರ್ ನ ಫಿಟ್ಟಿಂಗ್ ಗಳನ್ನ ಯೂಸ್ ಮಾಡಿದ್ದಿದೆ. ಮತ್ತೆ ಇಲ್ಲೊಂದು ಸಿಂಗಲ್ ಪೀಸ್ ಕಮೋಡ್ ಅನ್ನ ಇಂಟಿಗ್ರೇಟ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಜಾಗ್ವಾರ್ ನ ಫಿಟ್ಟಿಂಗ್ ಗಳನ್ನ ಈ ಮನೆಯಲ್ಲಿ ಯೂಸ್ ಮಾಡಿರುವಂತದ್ದು. ಫ್ಲೋರ್ ಗೆ ಇಲ್ಲಿ ಆಂಟಿಸ್ಕಿಡ್ ಟೈಲ್ಸ್ ನ ಬಳಸಿದ್ದಾರೆ ಮತ್ತು ವಾಲ್ ಗೆ ಗ್ಲಾಸಿ ಫಿನಿಶ್ ಇರುವಂತಹ ವಿಟ್ರಿಫೈಡ್ ಟೈಲ್ಸ್ ಗಳನ್ನ, ಬಾತ್ರೂಮ್ ಟೈಲ್ಸ್ ಗಳನ್ನ ಬಳಸಿದ್ದಿದೆ. ಇನ್ನು ಮೇಲೆ ಹೋದ್ರೆ ಇಲ್ಲಿ ಒಂದು 4 ಅಡಿಯಷ್ಟು 4 ಫೀಟ್ ಅಷ್ಟು ಬಿಡ್ತಿರುವಂತಹ ಸ್ಟೇರ್ ಕೇಸ್ ಇದು. ಸ್ಟೇರ್ ಕೇಸ್ಗೆ ಆಗ್ಲೇ ಹೇಳಿದೆ ವುಡ್ಸಿ ಬೋರ್ಡ್ ನ ರೇಲಿಂಗ್ಸ್ ಗಳನ್ನ ತಗೊಂಡಿದ್ದಾರೆ. ಇನ್ನು ವಾಲ್ಗೂ ಕೂಡ ಅಷ್ಟೇ ಸುಮಾರು ಒಂದು 4 ರಿಂದ 5 ಅಡಿಯಷ್ಟು ಹೈಟ್ ವರೆಗೂ ಕೂಡ ಟೈಲ್ಸ್ ನ ಮತ್ತು ಗ್ರಾನೈಟ್ ನ ಬಾರ್ಡರ್ ನ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ನ ಸ್ಟೆಪ್ ಗಳಲ್ಲಿ ಲಪೋತ್ರಾ ಗ್ರಾನೈಟ್ ನ ಬಳಸಿದ್ದಿದೆ. ಇನ್ನು ಮೇಲೆ ಹತ್ತುವಾಗ ಇಲ್ಲೊಂದು ವಿಂಡೋ ಬರುತ್ತೆ. ವಿಂಡೋಗೂ ಕೂಡ ಒಂದು ಕಟ್ಟೆದಾರ ಕ್ರಿಯೇಟ್ ಮಾಡಿದ್ದಾರೆ. ಅದರ ಕೆಳಗಡೆ ಕೂಡ ಸ್ಟೋರೇಜ್ ಬರ್ತಾ ಇದೆ. ಇನ್ನು ಮೇಲೆ ಬಂದ್ರೆ ಇಲ್ಲಿ ಕೂಡ ಒಂದು ಬೆಡ್ರೂಮ್ ಬರ್ತಾ ಇದೆ. ಇಲ್ಲಿ ಕೂಡ ಸ್ಟೀಲ್ ನ ಡೋರ್ ಅನ್ನ ಬಳಸಿದ್ದಾರೆ. ಈ ಬೆಡ್ರೂಮ್ ಅಲ್ಲೂ ಕೂಡ ಇಂಟೀರಿಯರ್ ನ ವುಡ್ಸಿ ಬೋರ್ಡ್ ಅಲ್ಲೇ ಮಾಡಿದ್ದಾರೆ. ಇನ್ನೂ ಒಂದು ಚಿಕ್ಕದಾದಂತಹ ಟಿವಿ ಯೂನಿಟ್ ಬರ್ತಾ ಇದೆ. ಇಲ್ಲಿ ಬಾತ್ರೂಮ್ ನಲ್ಲಿ ಒಂದು ವಿಶೇಷ ನೋಡಬಹುದು ನೀವು. ಇಲ್ಲೊಂದು ಸಿಂಕ್ ಅನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಬಾತ್ ಟಬ್ ನ ಕೊಟ್ಟಿದ್ದಾರೆ. ಹೌದು, ದೊಡ್ಡದಾದಂತಹ ಒಂದು ಬಾತ್ ಟಬ್ ಬರ್ತಾ ಇದೆ. ಕಂಪ್ಲೀಟ್ ಆಗಿ ಸುತ್ತಲೂ ಟೈಲ್ಸ್ ಅನ್ನ ಹಾಕಿದ್ದಾರೆ. ಎಲ್ಲಾ ಕಡೆ ಜಾಗ್ವಾರ್ ನ ಫಿಟ್ಟಿಂಗ್ ನ ಇಲ್ಲೂ ಯೂಸ್ ಮಾಡಿದ್ದಾರೆ. ಇಲ್ಲಿ ವೆಸ್ಟರ್ನ್ ಸ್ಟೈಲ್ ಕಮೋಡ್ ಬರ್ತಾ ಇದೆ. ನೆಕ್ಸ್ಟ್ ನಾವು ಎಂಟ್ರಿ ಆಗ್ತಾ ಇರೋದು ಟೆರೆಸ್ ನ ಭಾಗಕ್ಕೆ. ಟೆರೆಸ್ ನಲ್ಲಿ ನೀವು ನೋಡಬಹುದು ಇಲ್ಲಿ ಏನ್ ಡೋರ್ ಕಾಣ್ತಾ ಇದೆ ನಿಮ್ಗೆ, ಕಾರ್ವಿಂಗ್ ಮಾಡಿರುವಂತಹ ಡೋರ್ ಏನ್ ಬರ್ತಾ ಇದೆಯಲ್ಲ ಇದು ಕೂಡ ವುಡ್ಸಿ ಮಟೀರಿಯಲ್ ಮಾಡಿರುವಂತದ್ದು. ಹೌದು, ಇದು ಒಂದು ಎಕ್ಸ್ಟರ್ನಲ್ ಎಕ್ಸ್ಪೋಸ್ ಆಗುವಂತದ್ದು, ಮಾಯಿಶ್ಚರ್ ಮತ್ತು ಮಳೆಗಳಿಗೆ ತಾಗುವಂತಹ ಡೋರ್ ಆಗಿದ್ರಿಂದ ಇಲ್ಲಿ ಓಪನೇಬಲ್ ಡೋರ್ ಕೊಟ್ಟಿದ್ದಾರೆ. ಈ ಡೋರ್ ಕೂಡ ವುಡ್ಸಿ ಮಟೀರಿಯಲ್ ಅಲ್ಲೇ ಮಾಡಿರುವಂತದ್ದು. ಸೊ ಇಲ್ಲೊಂದು ಚಿಕ್ಕ ಡೋರ್ ಇದೆ. ಆ ಡೋರ್ ಓಪನ್ ಮಾಡಿ ಹೊರಗಡೆ ಬಂದ್ರೆ ಇಲ್ಲಿ ನಿಮ್ಗೆ ವರ್ಕ್ ಏರಿಯಾ ಸಿಗುತ್ತೆ. ಅಂದ್ರೆ ಇಲ್ಲಿ ವಾಷಿಂಗ್ ಮೆಷಿನ್ ಇಟ್ಕೊಳ್ಳೋಕೆ ಪವರ್ ಪಾಯಿಂಟ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಸ್ಕ್ವೇರ್ ಶೇಪ್ ಅಲ್ಲಿ ಒಂದು ವರ್ಕ್ ಏರಿಯಾ ಸಿಗುತ್ತೆ. ನೀವು ಬೇಕಾದ್ರೆ ಸ್ಟುಡಿಯೋ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಇಲ್ಲ ಮುಂದೆ ಯಾವಾಗಾದ್ರೂ ಪಾರ್ಟಿ ಗಿಟಿ ನಡೆಸ್ತೀರಾ ಅಂದ್ರೆ ಇಲ್ಲೂ ಕೂಡ ಕಿಚನ್ ತರ ಒಂದು ಸೆಟಪ್ ಗಳನ್ನ ಮಾಡ್ಕೊಳ್ಬಹುದು. ಸೊ ಸುತ್ತಲೂ ಗ್ರಿಲ್ಸ್ ಹಾಕಿದ್ದಿದೆ.
ಫ್ಲೋರ್ಗೆ ಇಲ್ಲಿ ಟೆರಕೋಟಾ ಟೈಲ್ಸ್ ಅನ್ನ ಹಾಕಿದ್ದಾರೆ. ಅಲ್ಲಿ ಕಂಪ್ಲೀಟ್ ಆಗಿ ಟೈಲ್ಸ್ ನ ಹಾಕಿದ್ದಾರೆ. ನೀವು ಇಲ್ಲಿ ಇವಾಗ ಏನು ಟಫನ್ ಗ್ಲಾಸ್ ನ ಸ್ಟಾರ್ಟಿಂಗ್ ಅಲ್ಲಿ ನಾವು ತೋರಿಸಿದ್ವಿ, ತೊಟ್ಟಿ ಇದೆ, ತೊಟ್ಟಿ ಮೇಲ್ಗಡೆ ಹಾಕಿದ್ರಲ್ವಾ, ಆ ಟಫನ್ ಗ್ಲಾಸ್ ನ ನೋಡಬಹುದು. ಇದು ಮೋಟರೈಸ್ ಆಗಿದೆ ಕಂಪ್ಲೀಟ್ ಆಗಿ. ಇದು ನೀವು ರಿಮೋಟ್ ಇಂದ ಆಕ್ಸೆಸ್ ಮಾಡ್ಕೊಳ್ಬಹುದು, ನಿಮ್ಮ ಮೊಬೈಲ್ ಇಂದ ಆಕ್ಸೆಸ್ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಇದಕ್ಕೆ ಕೂಡ ಸ್ವಿಚ್ ಇದೆ, ಸ್ವಿಚ್ ನ ಯೂಸ್ ಮಾಡ್ಕೊಂಡು ಕೂಡ ಇದನ್ನ ಓಪನ್ ಅಂಡ್ ಕ್ಲೋಸ್ ಮಾಡ್ಕೊಳ್ಬಹುದು. ಇನ್ನು ಇದರ ಮೇಲ್ಗಡೆ ಯೂಸ್ ಮಾಡಿರೋದು ಟಫನ್ ಗ್ಲಾಸ್, ಯಾರಾದ್ರೂ ಹತ್ತಿ ಹಿಡಿದು ಮಾಡಿದ್ರು ಏನೂ ಆಗಲ್ಲ. ಇನ್ನು ಪ್ಯಾರಾಪೆಟ್ ವಾಲ್ ನ ಕಾರ್ನರ್ ಅಲ್ಲಿ ನೀವು ನೋಡಬಹುದು, ಇಲ್ಲಿ SS ನ ರೇಲಿಂಗ್ಸ್ ನ ತಗೊಂಡು ಮಧ್ಯದಲ್ಲಿ ಟಫನ್ ಗ್ಲಾಸ್ ನ ಹಾಕಿದ್ದಾರೆ. ಇದು ಎಲಿವೇಶನ್ ಗೆ ಆಡ್ ಆಗ್ತಾ ಇರೋದ್ರಿಂದ ಇದೊಂದು ಲುಕ್ ನ ಕ್ರಿಯೇಟ್ ಮಾಡಿದ್ದಾರೆ. ಸರೌಂಡಿಂಗ್ಸ್ ನೋಡಬಹುದು ಎಷ್ಟು ಚೆನ್ನಾಗಿದೆ, ಗ್ರೀನರಿಗಳಿದೆ. ಇನ್ನು ಕೆಳಗಡೆ ನೀವು ನೋಡಬಹುದು ಪಾರ್ಕಿಂಗ್ ಮತ್ತು ಕೆಡಾಫಿಯ ಮೇಲೆ ರೂಫಿಂಗ್ ಏನಿದೆ ಅಲ್ಲೂ ಮಧ್ಯದಲ್ಲಿ ಗ್ಯಾಪ್ ಇದೆ, ಆ ಗ್ಯಾಪ್ ನಲ್ಲಿ ಟಫನ್ ಗ್ಲಾಸ್ ಅನ್ನ ಹಾಕಿದ್ದಿದೆ. ಸೊ ಇದೊಂದು ಸುಂದರವಾದಂತಹ ತೊಟ್ಟಿ ಮನೆ ವಿತ್ ಆಲ್ ಮಾಡರ್ನ್ ಅಮ್ಯುನಿಟೀಸ್ ಅಂತ ಅನ್ಬೋದು. ಬೆಸ್ಟ್ ಆಗಿರುವಂತಹ ಎಲ್ಲಾ ರೀತಿಯ ಒಂದು ಆಪ್ಷನ್ ಇಟ್ಕೊಂಡು ತುಂಬಾ ಟ್ರೆಡಿಷನಲ್ ಆದಂತಹ ಮನೆಯನ್ನ ಕಟ್ಟಿದ್ದಾರೆ. ಮನೆಯನ್ನ ಕಟ್ಟಿದವರು ಈಶಾನ್ಯ ಬಿಲ್ಡರ್ಸ್ ಅವರು, ಅಂದ್ರೆ ಏನು ಮನೆ ಯಾರ ಮನೆ ಇದೆಯಲ್ಲ ಶಂಕರ್ ಭಟ್ ಸರ್ ಅವರೇನೆ. ನಿಮಗೂ ಆ ಭಾಗದಲ್ಲಿ ಕನ್ಸ್ಟ್ರಕ್ಷನ್ ಬೇಕು ಅಂದ್ರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.